ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೀನಾ. ಸೊ ಬೆಂಗಳೂರಲ್ಲಿ, ಅದರಲ್ಲೂ ಬೆಂಗಳೂರು ನಾರ್ತಲ್ಲಿ ಯಾರಾದರೂ ಸೀ ಫುಡ್ ತಿನ್ನಬೇಕು ಅಂತ ಆಸೆ ಪಟ್ಟವರಿಗೆ ಸೊ ಇವತ್ತು ನಾನು ಒಂದು ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ಸ್ಯ ಅಂತ ತುಂಬ ಚೆನ್ನಾಗಿರುತ್ತಂತೆ ಅಲ್ಲಿ, ಇದು ಫಿಶ್ ಎಲ್ಲ. ಬನ್ನಿ ಹೋಗೋಣ, ಅಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈ ಮತ್ಸ್ಯ ಹೋಟೆಲ್ ಹೊರಗಡೆಯಿಂದ ಲಕ್ಸುರಿ ರೆಸಾರ್ಟ್ ಹಾಗೆ ಫಿಲ್ಮ್ ಸೆಟ್ ಥರ ಕಾಣಿಸ್ತಾ ಇದೆ. ನೀವು ಹೋದ ಕೂಡಲೇ ಅಲ್ಲಿನ ಸಿಬ್ಬಂದಿ ನಿಮಗೆ ರಾಯಲ್ ಆಗಿ ವೆಲ್ಕಮ್ ಮಾಡ್ತಾರೆ. ನನಗಂತೂ VIP ಫೀಲ್ ಬಂದ್ಬಿಡುತ್ತಪ್ಪ. ಇಲ್ಲಿನ ರಿಯಲ್ ಮ್ಯಾಜಿಕ್ ಸ್ಟಾರ್ಟ್ ಆಗೋದೇ ಲೈವ್ ಮ್ಯೂಸಿಕ್ನಿಂದ. ಪ್ರೊಫೆಷನಲ್ ಸಿಂಗರ್ಸ್ ಹಾಡ್ತಾ ಇದ್ರೆ ನಾವು ಸುಮ್ಮನೆ ಇರೋಕ್ಕಾಗುತ್ತಾ? ನಾವು ಕೂತ್ಕೊಂಡ್ ಜಾಗದಿಂದನೇ ಧ್ವನಿಗೂಡಿಸಿದ್ವಿ. ವಾರ್ಮ್ ಲೈಟಿಂಗ್ಸ್, ಮೀನಿನ ಬಲೆ, ಜಾನಪದ ಕಲೆಗಳನ್ನ ಬಿಂಬಿಸೋ ಫ್ರೇಮ್ಸ್, ಮೀನಿನ ಬಲೆಯಲ್ಲಿ ಆರ್ಟಿಫಿಷಿಯಲ್ ಮೀನುಗಳು, ಗ್ರೀನರಿ ನೋಡ್ತಾ ಇದ್ರೆ ಕೋಸ್ಟಲ್ ವೈಬ್ ಸಿಗುತ್ತೆ. ಹಾಗೆ ಪ್ರತಿಯೊಂದು ಮೂಲೆ ಫೋಟೋ ಫ್ರೇಮ್ ತರ ಕಾಣಿಸುತ್ತೆ. ಹಾಗೆ ಫ್ಯಾಮಿಲಿ ಜೊತೆ ಸಂಜೆ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕೆ ಬೆಸ್ಟ್ ಆಂಬಿಯನ್ಸ್. ಸಾಂಪ್ರದಾಯಿಕ ವಸ್ತುಗಳನ್ನ ಎಷ್ಟು ಕ್ಯೂಟ್ ಆಗಿ ಜೋಡಿಸಿಟ್ಟಿದ್ದಾರೆ ನೋಡಿ. ಹಾಗೆ ಈ ಕ್ಯಾಪ್ ಹಾಕೊಂಡು ನೀವು ಫೋಟೋಸ್ ಕೂಡ ತೆಗೆಸ್ಕೋಬಹುದು. ಬೇಗ ಬನ್ನಿ, ಈಗ ಫುಡ್ ಆರ್ಡರ್ ಮಾಡೋಣ. ಹಿತ್ತಾಳೆ ದೀಪ, ಭರಣಿ, ವುಡನ್ ಸ್ಪೂನ್, ಮೊರ, ಕೊಕ್ಕೆ ಎಲ್ಲ ಇದೆ. ಇದಕ್ಕೇನು ಹೇಳ್ತಾರೆ ಗೊತ್ತಿಲ್ಲ, ಆದ್ರೆ ಇದನ್ನ ನಾನು ನೋಡಿದ್ದೀನಿ. ನಿಮ್ಗೆ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಎಷ್ಟು ದೊಡ್ಡ ಏಡಿ ಇದೆ ನೋಡಿ. ಯಪ್ಪಾ, ನಮ್ಮ ಮೈಸೂರು ಭಾಷೆಯಲ್ಲಿ ನಾವಿದಕ್ಕೆ ನಳ್ಳಿ ಅಂತ ಕರಿತೀವಿ. ನಾನಿದೆಲ್ಲ ಶೂಟ್ ಮಾಡ್ಕೊಂಡು ಬರೋ ತನಕ ರೆಹಮಾನ್ ಅವರು ಫುಡ್ ಆರ್ಡರ್ ಮಾಡಿದ್ರು. ಸೊ ಫಸ್ಟ್ ನಾವು ಕ್ರಿಸ್ಪಿ ಕಾರ್ನ್ ಆರ್ಡರ್ ಮಾಡಿದ್ದೀವಿ. ಲೈವ್ ಮ್ಯೂಸಿಕ್ ಇದ್ದಿದ್ರಿಂದ ಓನ್ಲಿ ಆಕ್ಷನ್, ನೋ ಟಾಕಿಂಗ್. ತುಂಬಾ ಚೆನ್ನಾಗಿತ್ತು ಕ್ರಿಸ್ಪಿ ಕಾರ್ನ್. ಇದು ನನ್ನ ಮಗಳ ಫೇವ್ರೆಟ್. ಅದಕ್ಕೆ ಫಸ್ಟ್ ಎಲ್ಲೇ ಹೋದ್ರೂ ಕೂಡ ಅದನ್ನೇ ಆರ್ಡರ್ ಮಾಡೋದು. ಇದಾದ ನಂತರ ಇಲ್ಲಿನ ಸ್ಪೆಷಲ್ ಕೋಳಿ ವಡ ಬಂತು. ಕೋಳಿ ವಡ ಬಿಸಿ ಬಿಸಿ ಕ್ರಿಸ್ಪಿ ತಿಂತಾ ಇದ್ರೆ ಹಬ್ಬ ಅನ್ನಿಸ್ತಾ ಇತ್ತು. ಇದೇನಿದು, ಸೀ ಫುಡ್ ರೆಸ್ಟೋರೆಂಟ್ಗೆ ಬಂದು ಕೋಳಿ ವಡ ಕ್ರಿಸ್ಪಿ ಕಾರ್ನ್ ತಿಂತಾ ಇದ್ದೀರಾ ಅನ್ಬೇಡಿ. ನನಗೆ ಚಿಕನ್ ತುಂಬಾ ಇಷ್ಟ, ನೆಕ್ಸ್ಟ್ ಸೀ ಫುಡ್ ಇಷ್ಟ ಅಷ್ಟೇ. ನಾವೊಂದ್ಸಲ ಫುಲ್ ಫ್ಯಾಮಿಲಿ ಸಂಡೇ ಲಂಚ್ಗೆ ಅಂತ ಬಂದಿದ್ವಿ. ಆಗಂತೂ ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ. ಅವತ್ತು ರಿಟರ್ನ್ ಹೋಗ್ಬಿಟ್ವಿ. ಸ್ಯಾಟರ್ಡೆ ಸಂಡೇ ಇಲ್ಲಿ ಯಾವಾಗಲೂ ಹೌಸ್ಫುಲ್ ಇರುತ್ತೆ. ನೀವೇನಾದ್ರೂ ಈ ಹೋಟೆಲ್ಗೆ ಹೋಗ್ಬೇಕು ಅಂದ್ರೆ ವೀಕೆಂಡ್ 2-3 ಗಂಟೆ ಮುಂಚೆನೆ ಟೇಬಲ್ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಬಂತು ನಾವು 3 ಜನರ ಫೇವ್ರೆಟ್ ಪ್ರಾನ್ ಘೀ ರೋಸ್ಟ್ ಮತ್ತೆ ನೀರ್ ದೋಸೆ. ಟ್ರೆಡಿಷನಲ್ ಮಸಾಲೆ ಫ್ಲೇವರ್ ನೆಕ್ಸ್ಟ್ ಲೆವೆಲ್ ಇತ್ತು. ಇಲ್ಲಿನ ಪ್ರಾನ್ ಬೇರೆ ಹೋಟೆಲ್ಸ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ದೊಡ್ಡದಿತ್ತು. ಸಖತ್ ಟೇಸ್ಟಿ, ನೋ ಕಲರ್. ಇದರ ಜೊತೆ ಬಟರ್ ಕುಲ್ಚಾನೂ ಇತ್ತು. ಸ್ಮಾಲ್ ಪೈಟ್ ನೀರ್ ದೋಸೆ ಪೀಸ್ ತಗೊಳ್ಳಿ, ಮಸಾಲೆಯಲ್ಲಿ ಡಿಪ್ ಮಾಡಿ ಬಾಯಿಗಿಡಿ. ಒಂದು ನೀರ್ ದೋಸೆ ಫೋಲ್ಡ್ ಮಾಡಿ ಒಂದೇ ಬಾಯಿಗೆ ಹಾಕೊಂಡ್ಬಿಡ್ಬೋದು. ಜಾಸ್ತಿ ಹಸುವಾಗಿದ್ರೆ ಅದು ಸಾಕಾಗಲ್ಲ. ನಮಗೆ ಬೇರೆ ಬೇರೆ ವೆರೈಟಿ ಫುಡ್ ಟೇಸ್ಟ್ ಮಾಡಬೇಕಿತ್ತು, ಅದಕ್ಕೆ ಓಕೆ. ಇಲ್ಲಾಂದ್ರೆ ಒಬ್ಬರೇ 20 ನೀರ್ ದೋಸೆ ತಿನ್ಬಿಡ್ಬೋದು. ಬಟರ್ ಕುಲ್ಚಾ ಜೊತೆನೂ ಘೀ ರೋಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಪ್ರಾನ್ ಜಾಸ್ತಿ ಬೇಯಿಸಿದ್ರೆ ರಬ್ಬರ್ ತರ ಆಗೋಗುತ್ತೆ, ಆದ್ರೆ ಇಲ್ಲಿ ಪರ್ಫೆಕ್ಟ್ ಆಗಿತ್ತು. ಒಂದೊಂದು ಸೀಗಡಿ ಮೇಲೆ ಮಸಾಲೆ ಹಂಗೆ ಕೂತ್ಕೊಂಡಿತ್ತು. ಕಲರ್ ಎಷ್ಟು ಚೆನ್ನಾಗಿದೆಯೋ, ಟೇಸ್ಟ್ ಅಲ್ಲೂ ಬೆಣ್ಣೆ ಅಂತೆ ಸಾಫ್ಟ್ ಇತ್ತು. ಪರ್ಫೆಕ್ಟ್. ಇದಾದ್ಮೇಲೆ ಅಂಜಲ್ ತವಾ ಫಿಶ್ ಫ್ರೈ ಬಂತು. ಬೇರೆ ಕಡೆ ಎಲ್ಲ ಒಂದೇ ಪೀಸ್ ಕೊಡೋದು ಆಯ್ತಾ, ಆದ್ರೆ ಇಲ್ಲಿ 2 ಪೀಸ್ ಕೊಟ್ರು. ಖುಷಿ ಆಗೋಯ್ತು ತುಂಬಾ. ಪೀಸ್ ನೋಡಿ, ತಿಂತಾ ಇದ್ರೆ ಸಮುದ್ರದಿಂದ ಈಗಲೇ ಹಿಡ್ಕೊಂಡು ಬಂದು ಫ್ರೈ ಮಾಡಿ ಪ್ಲೇಟ್ಗೆ ಹಾಕೊಟ್ಟಿದ್ದಾರೇನೋ ಅನ್ನಿಸ್ತಾ ಇದೆ. ಸಖತ್ ಜ್ಯೂಸಿ, ಸಾಫ್ಟ್ ಆಗಿದೆ. ಮೀನು ಫ್ರೆಶ್ ಇದ್ರೆ ಮಜಾನೇ ಬೇರೆ. ಇದಾದ್ಮೇಲೆ ನಾವು ಆರ್ಡರ್ ಮಾಡಿದ್ದು ಕೋರಿ ರೊಟ್ಟಿ ಮತ್ತು ನಾಟಿ ಕೋಳಿ ಸಾರು. ಇದು ಕೋರಿ ರೊಟ್ಟಿ ಆಯ್ತಾ. ಇದ್ರ ಮೇಲೆ ಬಿಸಿ ಬಿಸಿ ಘಮ ಘಮ ಖಾರ ಖಾರ ಇರೋ ನಾಟಿ ಕೋಳಿ ಸಾರನ್ನ ಹಾಕಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ಸಾರು ಹಾಕಿದ್ಮೇಲೆ 1 ನಿಮಿಷ ಬಿಟ್ಟು ತಿಂದ್ರೆ ಸಾರು ಆ ರೊಟ್ಟಿಗೆ ಹೀರ್ಕೊಂಡಿರುತ್ತೆ. ಒಂದೊಂದು ತುತ್ತಲ್ಲೂ ಸ್ವರ್ಗ. ಬೇಗ ಹೇಳಿ, ಊಟ ಹೇಗಿತ್ತು? ಕೋಳಿ ವಡ ಚೆನ್ನಾಗಿತ್ತು. ಕ್ರಿಸ್ಪಿ ಕಾರ್ನ್ ಫುಡ್ ಎಲ್ಲ ಚೆನ್ನಾಗಿತ್ತು.
ನಾಟಿ ಕೋಳಿ. ಅದು ಓಕೆ ತುಂಬ ಏನೋ ಅಂದ್ಕೊಂಡಿದ್ದಲ್ಲ ಅದಕ್ಕಿಲ್ಲ. ಆಮೇಲೆ ಇನ್ನೇನಿಲ್ಲ, ನೀರು ಲೈಮ್ ಸೋಡಾ. ಇದು ಓಪನ್ ಕಿಚನ್. ಇಲ್ಲಿ ನೀವು ಬರೀ ಊಟ ಮಾಡೋದಲ್ಲ, ಅಡುಗೆ ರೆಡಿ ಮಾಡೋದನ್ನ ಕೂಡ ನೋಡಬಹುದು. ಕಿಚನ್ ತುಂಬಾ ಕ್ಲೀನ್ ಇದೆ. ನಾವೆಷ್ಟು ಐಟಮ್ಸ್ ತಿಂದ್ವಿ, ಎಲ್ಲದರಲ್ಲೂ ಪರ್ಫೆಕ್ಟ್ ಮಸಾಲೆ. ಊಟ ಆದ್ಮೇಲೆ ಲೆಮನ್ ಸೋಡಾ ಕುಡಿಲಿಲ್ಲ ಅಂದ್ರೆ ನನಗೆ ಊಟ ಕಂಪ್ಲೀಟ್ ಅನ್ಸಲ್ಲ. ಅದಕ್ಕೆ ಗಟ್ ಅಂತ ಕುಡ್ಕೊಂಡೆ. ಈ ಸರ್ಪ್ರೈಸ್ ಅಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಪ್ಪ ಮಗಳು ಅದು ಯಾವಾಗ ಪ್ಲಾನ್ ಮಾಡಿದ್ರೋ ಗೊತ್ತೇ ಇಲ್ಲ. ಬಟ್ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ರೆಹಮಾನ್ ಅಂಡ್ ಸಮಾರಾ. One of our special guests, Samina ji, celebrating birthday. We will wish you happy birthday to Samina ji. ಚಲೋ ಚಲೋ. ಈ ವುಡನ್ ಸ್ಕಲ್ಪ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇಲ್ಲಿ ಕೆಳಗಡೆ ಬಾರ್ ಕೂಡ ಇದೆ. ಅಲ್ಲೂ ನೀವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮೀನೂಟ ತಿಂದು ಎಂಜಾಯ್ ಮಾಡಬಹುದು. ಮೇಲೆ ಕ್ರೌಡ್ ಆದರೆ ಕೆಳಗಡೆನೂ ಹೋಗಿ ಕೂತ್ಕೋಬಹುದು.